ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಸುಖ ಸಮೃದ್ಧಿ ಚಾನಲ್ಗೆ ಸ್ವಾಗತ. ಒಂದು ವಾರ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಯಾಕಪ್ಪ ವಿಡಿಯೋ ಮಾಡಲಿಲ್ಲ ಅಂದರೆ ನಮ್ಮ ಸಿಸ್ಟರ್ ಮದುವೆ ಇತ್ತು, ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ನಾನು ಇವತ್ತು ವಿಡಿಯೋನ ಹಾಕೋಕ್ಕೆ ಟೈಮ್ ಆಯಿತು. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಮನೇಲಿ ಬೆಳ್ಳಿ ಐಟಮ್ಸ್ ಎಲ್ಲ ಇರ್ತಾವಲ್ಲ, ತುಂಬ ಇಟ್ಟು ಕಪ್ಪಾಗಿರುತ್ತೆ ಅಥವಾ ನಾವು ದೇವರಿಗೆ ಬಳಸ್ತಾ ಇರ್ತೀವಿ, ತುಂಬ ಕಪ್ಪಾಗಿರುತ್ತೆ ಅಂಥ ಒಂದು ಬೆಳ್ಳಿ ಐಟಮ್ಸ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲೇದಾಗಿ ಒಂದು ಬೌಲ್ನ ತೊಗೊಂಡ್ಬಿಟ್ಟು ನಾನು ಉಗುರು ಬೆಚ್ಚಿ ನೀರನ್ನ ಹಾಕಿದ್ದೀನಿ, ಒಂದು ಬೌಲಷ್ಟು. ಹಾಗೆ ಅದಕ್ಕೆ ನಾನು ಕೋಲ್ಗೇಟ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಕೋಲ್ಗೇಟ್ ಪೌಡ್ರನ್ನ ಹಾಕಿಬಿಟ್ಟು ಒಂದು 5-10 ನಿಮಿಷ ಹಾಗೆ ಬಿಟ್ಬಿಡಬೇಕು. ನೋಡಿ, ಒಂದು ಟೂತ್ ಬ್ರಷ್ನ ಹೊಸದನ್ನು ತೊಗೊಂಡ್ಬಿಟ್ಟು ಅದನ್ನು ನಾವು ಹಾಕಿರ್ತೀವಲ್ವ ಬೆಳ್ಳಿ ಐಟಮ್ಸ್ನ, ಅದನ್ನು ಕ್ಲೀನಾಗಿ ಬ್ರಷ್ನ ಸಹಾಯದಿಂದ ಉಜ್ಜಿಬಿಡಿ, ತುಂಬಾ ಕ್ಲೀನ್ ಆಗುತ್ತೆ. ಹಾಗೆ ನಮಗೆ ಟೈಮ್ ಇಲ್ಲ ಅಂತಂದರೆ ನಾವು ಅದರಲ್ಲೇ ಹಾಕಿಬಿಟ್ಟು ಒಂದು 5-10 ನಿಮಿಷ ಬಿಟ್ಟರೆ ಸಾಕು, ಅದು ತುಂಬಾ ಬೇಗ ಕ್ಲೀನ್ ಆಗುತ್ತೆ. ನೋಡಿ, ನಾನು ಉಜ್ಜುತ್ತಾ ಇದ್ದೀನಿ, ಯಾಕೆಂದರೆ ಮೇಲೆಲ್ಲ ಡಿಸೈನ್ ಇರೋದ್ರಿಂದ. ಹಾಗೆ ನಾನು ನೀರಲ್ಲಿ ಹಾಕಿದರೆ ಬೇಗ ಕ್ಲೀನ್ ಆಗಲ್ಲ ಅಂತ ಹೇಳಿಬಿಟ್ಟು ಒಂದು ಬ್ರಷ್ನ ಸಹಾಯದಿಂದ ನಿಮಗೆ ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ನಾನು ಉಜ್ಜಿದ್ದೆಲ್ಲ ಆಯಿತು, ಹಾಗೆ ಒಂದು 5-10 ನಿಮಿಷ ಬಿಡ್ತೀನಿ ನಾನು. ನೋಡಿ, ಎಲ್ಲ ಆದಮೇಲೆ ಒಳ್ಳೆ ನೀರೆಲ್ಲ ಹಾಕಿಬಿಟ್ಟು ನಿಮಗೆ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೊದಲು ಬೆಳ್ಳಿ ಐಟಮ್ ತಂದಾಗ ಹೇಗಿತ್ತು ಹಾಗೆ ಪಳ ಉಳಿಯುತ್ತೆ. ನಾನೇನು ಇದಕ್ಕೆ ತುಂಬ ಐಟಮ್ಸ್ನ ಹಾಕಿಬಿಟ್ಟು ಇಲ್ಲಿ ತೋರಿಸ್ತಾ ಇಲ್ಲ. ಉಗುರು ಬೆಚ್ಚ ನೀರು ಹಾಗೆ ಕೋಲ್ಗೇಟ್ ಪೌಡ್ರನ್ನ ಬಳಸಿದರೆ ಸಾಕು, ಈ ರೀತಿಯಾದಂತಹ ಒಂದು ಬೆಳ್ಳಿ ಐಟಮ್ಸು ತುಂಬ ಪಳನೇ ಉಳಿಯುತ್ತೆ. ಫ್ರೆಂಡ್ಸ್, ಫೈನಲ್ ಆಗಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು, ಬೆಳ್ಳಿ ಐಟಮ್ಸ್ನ ಈ ರೀತಿಯಾಗಿ ವಾಶ್ ಮಾಡೋದ್ರಿಂದ ಎಷ್ಟು ಬೇಗ ಕ್ಲೀನ್ ಆಗುತ್ತೆ ಅಂತ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.